ಎರೆಕ್ಷನ್ ಪ್ರಾಬ್ಲಮ್ ಅಂದರೆ ನಿಮುರುವಿಕೆ ತೊಂದರೆ. ಈ ಪ್ರಾಬ್ಲಮ್ಮನ್ನು ರಿವರ್ಸ್ ಮಾಡ್ಬೋದಾ, ಅಂದರೆ ಈ ತೊಂದರೆಯಿಂದ ಹೊರಗಡೆ ಬರ್ಬೋದಾ? ಹೌದು. ಹೇಗೆ ಅಂದರೆ 5 ಸ್ಟೆಪ್ಪು ಪ್ರಾಪರಾಗಿ ಫಾಲೋ ಮಾಡೋದ್ರಿಂದ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು. ಒಂದು, ಫಿಸಿಕಲ್ ಎಕ್ಸಸೈಸ್, ಅಂದರೆ ರೆಗ್ಯುಲರಾಗಿ 30 ಮಿನಿಟ್ಸು ವಿತೌಟ್ ಮಿಸ್ ವಾರದಲ್ಲಿ ಅಟ್ಲೀಸ್ಟ್ 5 to 6 ಡೇಸ್ ಮಾಡೋದ್ರಿಂದ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು. ಎರಡನೇದು, ಒಬೇಸಿಟಿ ಅಂತ ಹೇಳ್ತೀವಿ ಅಥವಾ ಓವರ್ ವೆಯ್ಟ್ ಅಂತ ಹೇಳ್ತೀವಿ. ಆ ವೆಯ್ಟನ್ನು ಕಡಿಮೆ ಮಾಡಬೇಕು, ಮಿನಿಮಮ್ 5 to 10%. ಮೂರನೇದು, ಆಹಾರ ಅಂದರೆ ಫುಡ್ ಹ್ಯಾಬಿಟ್. ಫುಡ್ಡಲ್ಲಿ ಈ ಹೈಲಿ ಸ್ಯಾಚುರೇಟೆಡ್ ಅಂದರೆ ಒಂದು ಆಯಿಲ್ ಐಟಮ್ ಇರ್ಬೋದು ಅಥವಾ ಔಟ್ಸೈಡ್ ಫುಡ್ ಇರ್ಬೋದು, ಅದನ್ನು ಕಡಿಮೆ ಮಾಡ್ತಾ ಬರೋದು ಅಥವಾ ಅದನ್ನು ಅವಾಯ್ಡ್ ಮಾಡೋವಂಥದ್ದು. ನಾಲ್ಕನೇದು, ಪ್ರಾಪರಾಗಿ ನಿದ್ದೆ ಮಾಡೋವಂಥದ್ದು. 7 to 8 hours ರೆಗ್ಯುಲರಾಗಿ ನಿದ್ದೆ ಮಾಡೋದ್ರಿಂದ ಟೆಸ್ಟೋಸ್ಟಿರೋನ್ ಲೆವೆಲ್ 15 to 20% ಜಾಸ್ತಿ ಆಗುತ್ತೆ. ಐದನೇದು ಮತ್ತು ವೆರಿ ಇಂಪಾರ್ಟೆಂಟ್, ಸ್ಮೋಕಿಂಗ್ ಅಥವಾ ಆಲ್ಕೋಹಾಲನ್ನು ಕ್ವಿಟ್ ಮಾಡೋವಂಥದ್ದು. ಈ 5 ಸ್ಟೆಪ್ಪು ಪ್ರಾಪರಾಗಿ ಫಾಲೋ ಮಾಡೋದ್ರಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರೋವಂಥವ್ರಿಗೆ, ಎರೆಕ್ಷನ್ ಪ್ರಾಬ್ಲಮ್ ಇರೋವಂಥವ್ರಿಗೆ ಈ ಪ್ರಾಬ್ಲಮಿಂದ ಎಷ್ಟೋ ಅವಾಯ್ಡ್ ಆಗುತ್ತೆ. ಬಟ್ ಇದರಲ್ಲೂ ಕಡಿಮೆ ಆಗಲಿಲ್ಲ ಅಂದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು.